ಮೂರ್ತಿ ಸರ್ ಅವರ ಸೆಲೆಕ್ಷನ್ ಹಾಡ್ ಪ್ಲೇ ಮಾಡ್ತಾ ಇದ್ದಾರೆ. ಮೂರ್ತಿ ಸರ್ ಆಡಿಯೋ ಮೇಲೆ ಸದಾಕಾಲ ಇರಬೇಕು. ಈಗ ದಯವಿಟ್ಟು ತಾವು ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕು. ಅಂಕಿತ ಇಲ್ಲಪ್ಪ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಿನಿಮಾ ಸ್ನೇಹಿತರಿಗೂ ನನ್ನ ಆಶೀರ್ವಾದಗಳು ಅಂತ ಹೇಳ್ತೀನಿ. ಕಾರಣ ನಾನು ಹಿರಿಯ ಅಂತ ಕರೆದಿರಲಿ, ಖಂಡಿತ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಯಿತು. ಸುಮಾರು 800 ಸಿನಿಮಾಗಳಿಗೆ ಪ್ರಚಾರಕರ್ತನ ಕೆಲಸ ಮಾಡಿದ್ದೀನಿ. ನಾನು ನನ್ನ ಈ ಎಕ್ಸ್ಪೀರಿಯನ್ಸ್ಗೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಕೈ ಹಿಡಿದಿದೆ. ಈಗಲೂ 38 ಚಿತ್ರಗಳ ಪ್ರಚಾರಕರ್ತನಾಗಿ ಕೆಲಸ ಮಾಡ್ತಿರೋದು ಆ ದೇವರು ಕೊಟ್ಟಂಥ ವರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನನ್ನ ಪರಿಚಯ ಸುಮಾರು ಜನಕ್ಕಿಲ್ಲ, ಹಾಗಾಗಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಠಿಗೆ ಯಾಕೆ ಆಗಿದೆ ಅಂದರೆ, ನಾನು ಈ ಚಿತ್ರದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಟೀಸರ್ನ ನಾನು ನೋಡಿದೆ. ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಡೈರೆಕ್ಟ್ರನ್ನ ಕರೆದೆ, ದಯವಿಟ್ಟು ಮನೆಗೆ ಬನ್ನಿ ಒಂದ್ಸತಿ ಅಂತ ಕರೆದು ಹೇಳಿದೆ, ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ, ನಮಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು, ಒಂದು ಸಾಂಗು, ಒಂದು ಟೀಸರು, ಮೇಕಿಂಗು ಏನೋ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ, ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನಮಗೆ 75% ಗೊತ್ತಾಗೋಗುತ್ತೆ. ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನನಗೆ, ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ KGF ನಾನು ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೆ. ಅಷ್ಟು ನೀಟಾಗಿ ಮಾಡಿದ್ದಾರೆ, ಅಷ್ಟು ನೈಜತೆ ಇದೆ. ಪ್ರತಿಯೊಬ್ಬರ ಅಭಿನಯ, ಧರ್ಮವರ್ಧೆ ಆಗಿರ್ಬೋದು, ಗುರುರಾಜೆ ಆಗಿರ್ಬೋದು, ಮತ್ತು ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈಲಾಗ್ ರೈಟರ್ದೇ ಆಗಿರ್ಬೋದು, ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ನೀವೇ ನೋಡ್ತಿರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮ್ಗೆಲ್ರಿಗೂ ಖಂಡಿತ ಬರುತ್ತೆ. ಬರೀ ಒಂದು ಟೀಸರಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅನ್ನೋದಾದರೆ, ಇನ್ನು ಸಿನಿಮಾ ತುಂಬ ಬಾಕಿ ಇದೆ. ಆ ಸಿನಿಮಾ ಇನ್ನೆಷ್ಟು ಮಟ್ಟಿಗೆ ಬಂದಿರ್ಬೋದು ಅನ್ನೋದು ಕಲ್ಪನೆ ನಿಮಗೆಲ್ರಿಗೂ ಬಂದೇ ಬರುತ್ತೆ. ಈ ಚಿತ್ರ ಇವತ್ತು ನಾನು ಹೇಳ್ತೀನಿ, ಸರಿಯಾಗಿ ಮನೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನು ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ 1925 ಈಗ 2025ನೇ ಇಸ್ವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ. ಇವತ್ತು ನಾನು ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಅವರು ಒತ್ತು ಕೊಟ್ಟಿರೋದು ನೈಜತೆಗೆ. ಯಾವತ್ತೂ ಮನುಷ್ಯ ನೈಜತೆಗೆ ಒತ್ತು ಕೊಟ್ಟು ಯಾರು ಸಿನಿಮಾ ಮಾಡ್ತಾರೋ ಯಾವತ್ತೂ ಸೋತಿಲ್ಲ. ಇಲ್ಲಿ ಅನಿರೀಕ್ಷಿತವಾಗಿ ಯಾರೋ ಬರೋದು, ಏನೋ ಆಗೋದು, ಎಲ್ಲೋ ಹೋಗೋದು, ಈ ಲವ್ ಸಬ್ಜೆಕ್ಟ್ಗಳು ಮಾಮೂಲಿ ಸಾವುಕಾರ. ನಾನು ಹೇಳ್ತಾ ಇರೋದು, ಒಂದು ವಿಚಾರವನ್ನು ತಗೊಂಡಾಗ ಇದು ಎಲ್ಲೋ ನೋಡಿದ್ದೀನಿ ಅನ್ನೋ ಮನೋಭಾವ ಬರಬಾರ್ದು, ಭಾಳ ವಿಶೇಷವಾಗಿದೆ ಅನ್ನೋ ಮನೋಭಾವ ಬರಬೇಕು. ಆ ವಿಶೇಷತೆ ನನಗೆ ಕಾಣಿಸ್ತು ಈ ಚಿತ್ರದಲ್ಲಿ. ಹಾಗಾಗಿ ನನಗಂತೂ ತುಂಬ ಖುಷಿಯಾಗಿದೆ. ನೀವು ಈಗ ನೋಡ್ತೀರಾ, ಚಪ್ಪಾಳೆ 1-2 ಸತಿ ತಟ್ಟಿ ಅಂತ ಹೇಳ್ತಾ, ಸೊ ನಾನು ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ಅಮರಾವತಿ ಪೊಲೀಸ್ ಸ್ಟೇಷನ್ ಟೀಸರ್ ಲಾಂಚ್. ಆಲ್ ದ ಬೆಸ್ಟ್. ಅಂದರೆ ತುಂಬ ಜನ ಮಾತಾಡ್ತಾರೆ, ನನ್ನ ಫ್ರೆಂಡ್ಸ್ ತುಂಬ ಕಾಯ್ತಿದ್ದಾರೆ ನಾನು ಹಿಂಗೆ ಮಾತಾಡ್ತೀನಿ ಇಲ್ಲ ಮಾತಾಡಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಮಾಧ್ಯಮದವರಿಗೆ ನಮಸ್ತೆ ಸರ್, ಸೋಷಿಯಲ್ ಮೀಡಿಯಾದವ್ರು ಇದ್ದೀರಾ, ಎಲ್ಲರಿಗೂ ನಮಸ್ತೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಹೇಳ್ತಾ, ಮೊದಲನೇದಾಗಿ PRO ನಾಗೇಂದ್ರ ಸರ್ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ. ಯಾಕೆಂದರೆ ಇಲ್ಲೇನು ಎಲ್ಲ ಸೇರಿದ್ದೀವಿ, ಫಸ್ಟು ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ಲ ಸೇರಿದ್ದು ಅವರಿಂದನೇ. ಬಟ್ ಅವ್ರಿಗೊಂದು ದೊಡ್ಡ ನಮಸ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೂ ನಮಸ್ತೆ. ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ಸರ್? ಸರ್ ಬಿಸ್ನೆಸ್ ಅಂದ್ರೆ ನಾವು ಪ್ರಾಪರ್ ರೈತರು ಸರ್. ಹಾಂ
ಸರ್ ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತು ನಮ್ಮ ಪುನೀತ್ ಅವರೇ ಸರ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು, ಅದಕ್ಕೊಂದು ಖುಷಿ. ಬಟ್ ಅದನ್ನು ಹೇಳಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳಿದೆ ಸರ್, ನಾನು ಹೇಳ್ತೀನಿ. ಬಟ್ ಇವಾಗ ಬೇಡ ಸರ್, ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸ್ಸಲ್ಲಿದೆ, ಇವಾಗ ಬೇಡ. ಬಟ್ ನೆಕ್ಸ್ಟ್ ವೇದಿಕೆಗಳಿದ್ದಾವೆ ಸರ್, ಅವಾಗ ಅವ್ರ ಬಗ್ಗೆ ಹೇಳೋ ಅಂಥದ್ದಿದೆ, ಹೇಳ್ತೀನಿ ಸರ್. ಇವಾಗ ಬೇಡ ಸರ್. ಓಕೆ ಏನು ಸರ್? ಇಲ್ಲ ಸರ್, ಆಕ್ಟೇನು ಮಾಡಿಲ್ಲ ಸರ್, ಇದು ನನ್ನ ಮೊದಲನೇ ಸಿನಿಮಾ ಸರ್. ಬಟ್ ಹೆಂಗೆ ಅಂದರೆ ಈಗ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ದರು. ಅವ್ರು ಈ ಥರ ಅಂದರೆ ಏನೋ ಒಂದು ಪರ್ಸ್ನಲ್ ವಿಷಯಕ್ಕೆ ನಿಲ್ತೋಗಿತ್ತು ಸಿನಿಮಾ. ಅವ್ರು ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದರೆ ಫಸ್ಟ್ ಕಾರಣನೇ ಅವರು. ಅವ್ರಿಗೂ ದೊಡ್ಡ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿಯವ್ರು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಎಲ್ಲ ಇಲ್ಲಿ ಕುತ್ಕೊಂಡು ಹೇಗಾಡ್ತಿದ್ದಾರೆ, ಯಾಕೆಂದರೆ ನಾನು ಮಾತನ್ನೇ ಆಡಲ್ಲ ಮನೆಯಲ್ಲಿ. ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಒಳ್ಳೆ ವೇದಿಕೆ. ಹೌದು. ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆ? ಸಿನಿಮಾ ಇಷ್ಟ ಆಯ್ತಾ? ಸಿನಿಮಾ ಅಂದರೆ ಈಗ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್, ನಿಮ್ಮಿಂದ ಎಲ್ಲ ಒಬ್ಬನು ಬಂದು ಹೇಳ್ತಿದ್ದೀನಿ. ಬಟ್ ನೋಡೋದು ಈಸಿ ಸರ್, 100 ಅಲ್ಲ 200 ರೂಪಾಯಿ ಕೊಟ್ಟು ನೋಡೋದು ಈಸಿ. ಬಟ್ ಮಾಡೋದು ಇದೆಯಲ್ಲ ಸರ್, ಅವ್ರ ಶ್ರಮ ಅವ್ರಿಗೆ ಅಷ್ಟೇ ಗೊತ್ತು ಸರ್. ಅದಂತೂ ಗೊತ್ತು ಸರ್, ಅದಂತೂ ಹೇಳ್ಬಲ್ಲೆ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಸರ್. ಈಗ ಒಬ್ಬ ಪ್ರೊಡ್ಯೂಸರು, ಒಬ್ಬರು ಡೈರೆಕ್ಟರು ಅಂದರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ಹೆಂಗೆ ಅಂದರೆ ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ಅವ್ರು ನಮ್ಮ ಫಿಲ್ಮಲ್ಲಿ. ಓಕೆ, ಅದನ್ನು ಒಟ್ಟು ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ತೊಂದರೆ ಇಲ್ಲ. ಒಬ್ಬ ಏನೇ ಆದ್ರೂ ಸರ್ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೋ ಎತ್ತಿ ಏರಿಗೆಳಿತು ಕೋಣ ನೀರಿಗೆಳಿತು ಅನ್ನೋ ಥರ ಆದರೆ ಯಾರು ಮುಂದೆ ಬರೋಕ್ಕಾಗಲ್ಲ ಸರ್, ಅದಂತೂ ನಿಜ. ಬಟ್ ನಾನು ಏರಿಗೆ ಹೇಳಿದ್ರು ಅವ್ರು ಬರ್ತಾರೆ, ನಾನು ನೀರಿಗೆ ಹೇಳಿದ್ರು ಅವರು ಬರ್ತಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದ್ದೀವಿ, ಚೆನ್ನಾಗಿ ಆಗ್ತಾ ಇದೆ. ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗುತ್ತೆ ಸರ್. ಬಟ್ ನೆಕ್ಸ್ಟ್ ಹೇಳಬೇಕು ಅಂದರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಗು ಕೇಳಿದ್ರಿ, ಎಲ್ಲರೂ ತುಂಬ ಇಷ್ಟಪಟ್ಟರು. ಬಟ್ ಒಂದು ಡೈಲಾಗ್ ರೈಟರ್ ಅಂತ ಏನಿಲ್ಲ ಅಣ್ಣ, ಏನಿಲ್ಲ. ಬಟ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆನೇ ಇದ್ದು ನಮಗೆ ಹೆಲ್ಪ್ ಮಾಡ್ತಾ ನಮ್ಮ ಜೊತೆನೇ ತುಂಬ ಚೆನ್ನಾಗಿದ್ದಾರೆ. ಥ್ಯಾಂಕ್ಸ್. ನಮ್ಮ DOP ಗೌತಮ್ ಅವರು ಸರ್, ಏನು ಸರ್ ಇದು DOP ಗೌತಮ್ ಅವರು ಭಾಳ ಸಪೋರ್ಟ್ ಆಗಿದ್ದು, ಎಲ್ಲ ತುಂಬ ಒಳ್ಳೆ ಟೀಮ್ ಥರ ಇದ್ದಾರೆ. ನೆಕ್ಸ್ಟು ನಮ್ಮ ಯೂನಿಟ್ ಪ್ರಕಾಶ್ ಅವ್ರ ಜೊತೆ ನಾವು ಮಾತಾಡಬೇಕು. ಸರ್ ಎಲ್ಲಿದ್ದೀರಾ ಸರ್? ಸರ್ ನಿಮ್ಮ ಸಪೋರ್ಟ್ ಭಾಳ ಇದೆ ಸರ್, ತುಂಬ ಸ್ಪಂದಿಸ್ತಾರೆ ನಮಗೋಸ್ಕರ. ಥ್ಯಾಂಕ್ ಯು ಸರ್. ಅದಾದಮೇಲೆ ನೆಕ್ಸ್ಟು ನಮ್ಮ ಧರ್ಮಕೀರ್ತಿದಾಸ್ ಸರ್ ಜೊತೆ ಸರ್ ಅಂದರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ, ತುಂಬ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದೀರಾ. ಬಟ್ ಒಂದು ಹೆಂಗೆ ಅಂದರೆ ಒಂದು ಕ್ಯಾರವಾನ್ ಇಲ್ದೇ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮಂಗಳೂರಿಗೆ ನೋಡಿದ್ದೀನಿ, ಕ್ಯಾರವಾನೇ ಇಲ್ಲ ಸರ್. ಸರ್ ನಮಗೆ ಕ್ಯಾರವಾನ್ ಬೇಕು ಅಂದರೂ ನಾವು ಅರೇಂಜ್ ಮಾಡ್ಬೋದಾಗಿತ್ತು, ಬಟ್ ನಮಗೆ ಆ ಟೈಮ್ ಇರಲಿಲ್ಲ ಅಲ್ಲಿ. ಬಟ್ ಆದ್ರೂ ನಮ್ಮ ಥರನೇ ಇದ್ದು ಒಂದು ಹೀರೋ ಅನ್ನೋ ಥರ ಒಂದು ಭಾವನೆ ಬರ್ದಲೇ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಹೀರೋಯಿನ್ ಮೇಡಮ್ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಮೇಡಮ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಾವು ಓಕೆ. ಮತ್ತು ನಮ್ಮ ಬಜರಂಗಿ ಪ್ರಸನ್ನ ಸರ್, ಅವರೆಲ್ಲೋ ಇದ್ದಾರೆ, ಬಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋವಷ್ಟು ನಾವೇನು ದೊಡ್ಡವರಲ್ಲ. ಬಟ್ ಥ್ಯಾಂಕ್ ಯು ಸರ್. ಅಂದರೆ ನೆಕ್ಸ್ಟ್ ವೇದಿಕೆ ಸಿಗ್ತಾ ಮಾತಾಡ್ತೀನಿ. ಬಟ್ ತುಂಬಾ ಅಂದರೆ ಒಂದು ಫ್ರೆಂಡ್ ಥರ, ಒಟ್ಟು ಏನು ಅಂದರೆ ಇನ್ನೂ ಒಂದು ಒಳ್ಳೆ ಹೆಸರು ಮಾಡಿ ಸರ್, ಅದ್ರ ಬಗ್ಗೆ ಓಕೆ ಸರ್. ಸರ್ ಮುತ್ತು ಸರ್, ಇಲ್ಲಿ ಒಂದು ವಿಡಿಯೋ ಸರ್ ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಇರೋದು ಮುತ್ತು ಸರ್ರೇ ಜಾಸ್ತಿ ಎಲೈಟ್ ಆಗ್ತಾರೆ ಅನ್ನೋ ಥರ ಇದೆ. ಮುತ್ತು ಸರ್ ಒಳ್ಳೇದಲ್ಲ ಸರ್, ಒಳ್ಳೊಳ್ಳೆ ಫಿಲ್ಮ್ ಸಿಗಲಿ. ಇದು ಬಿಟ್ಟರೆ ನಮ್ಮ ಕಾಲೋ ಸುದ್ದಿ ಸರ್ ಎಲ್ಲೂ ಕಾಣ್ತಾನೆ ಇಲ್ಲ. ಓಕೆ. ನಾನು ತುಂಬ ಮಾಧ್ಯಮದವ್ರು ನೋಡಿದ್ದೀನಿ ಸರ್, ತುಂಬ ಕಾಲ ಎಳಿತಿರ್ತಾರೆ ನಿಮ್ಮನ್ನ. ಕಾಕ್ರೋಚ್ ಸುದೀಪ್ ಸರ್ ಮಾತು ಅಂತ ಅಂದ್ರೆ ವೇಟ್ ಮಾಡ್ತಿರ್ತಾರೆ. ಇಂಥ ಒಂದು ಒಳ್ಳೊಳ್ಳೆ ವೇದಿಕೆಗಳು ನಿಮಗೆ ಸಿಗಲಿ, ಇನ್ನೂ ತುಂಬ ಹೆಸರು ಮಾಡಿ.
ತುಂಬ ಒಳ್ಳೇದಾಗಲಿ ಅನ್ನೋ ಥರ ಕೇಳ್ಕೊತೀನಿ ಸರ್. ಇದ್ದು ನಮ್ಮ ಫ್ಯಾಮಿಲಿಗಳಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಫ್ರೆಂಡ್ಸು ಭಾಳ ನನ್ನ ಬಗ್ಗೆ ಹೆಂಗೆ ಅಂದರೆ ನನ್ನ ಜೊತೆನೇ, ಅವ್ರ ಮನೆ ಕೆಲಸನೇ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಬಿಟ್ಬಿಟ್ಟು ನನ್ನ ಜೊತೆನೇ ಇದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಅದಾದಮೇಲೆ ಸದ್ಯಕ್ಕೆ ಯಾರನ್ನಾರು ಮಾಡ್ತಿದ್ರೆ ಕ್ಷಮಿಸ್ಬಿಡಿ, ಅವ್ರನ್ನೆಲ್ಲ ನೆಕ್ಸ್ಟ್ ವೇದಿಕೆಯಲ್ಲಿ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಆರ್ ಎಸ್ ಆರ್ ಹೆಂಗೆ ಅಂದರೆ, ಬಟ್ ಒಂದು ಈ ಫಿಲ್ಮಿಗೆ ಒಂದು ಜೀವ ತುಂಬಿರೋದೆ ಅವರು ಅಂತ ಹೇಳ್ಬೋದು. ಇಲ್ಲ ಅಣ್ಣ, ನಿಮ್ಮ ಇದ್ರಿಗೆ ಸುಮ್ಮನೆ ಹೇಳ್ತಿದ್ದೀನಿ ಅಂತಲ್ಲ ಅಣ್ಣ, ನಿಜ ಅಣ್ಣ. ನಿಮಗೆ ತುಂಬ ಸಿನಿಮಾ ಸಿಗಲಿ, ದೊಡ್ಡ ದೊಡ್ಡ ವೇದಿಕೆಗಳು ಸಿಗಲಿ, ಒಳ್ಳೆ ಹೆಸರು ಮಾಡಿ ಅಣ್ಣ, ಒಳ್ಳೇದಾಗಲಿ ಅಣ್ಣ. ಅದು ಓಕೆ ಅಣ್ಣ, ನಾವು ಇರ್ತೀವಣ್ಣ, ಅಷ್ಟೇ ಅಣ್ಣ, ಇನ್ನೇನು ಹೇಳೋಕ್ಕಾಗಲ್ಲ. ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ಡೈರೆಕ್ಟ್ರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಮಾತಿದ್ದಾವೆ, ಬಟ್ ಇನ್ನೂ ಹೇಳ್ಬೇಕು ಅನ್ನೋ ಥರ ಇದೆ. ಬಟ್ ಡೈರೆಕ್ಟ್ರು ನಾವು ಹೆಂಗೆ ಅಂದರೆ, ಅವ್ರು ಯಾರೋ ಡೈರೆಕ್ಟ್ರು, ನಾನು ಯಾರೋ ಪ್ರೊಡ್ಯೂಸರ್ ಅನ್ನೋ ಥರ ಇಲ್ಲ. ಒಳ್ಳೆ ಒಂದು ಫ್ರೆಂಡ್ಸ್ ಥರ ಇದ್ದೀವಿ, ಒಳ್ಳೆ ಅಣ್ಣ ತಮ್ಮನ ಥರ ಇದ್ದೀವಿ. ಬಟ್ ಎಲ್ಲ ಒಳ್ಳೆ ತುಂಬ ಕ್ಲೋಸ್ ಆಗೇ ಇದ್ದೀವಿ, ಚೆನ್ನಾಗಿದ್ದೀವಿ. ಬಟ್ ಇರಲಿ, ಇನ್ನೊಂದ್ಸಲ ನೆಕ್ಸ್ಟ್ ವೇದಿಕೆಯಲ್ಲಿ ಮಾತಾಡ್ತೀನಿ. ಬಟ್ ಅಂಥ ವೇದಿಕೆ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸರ್. ಖಂಡಿತವಾಗ್ಲೂ ಏನಾದರೂ ಮಾತಾಡ ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ವೇದಿಕೆ ಮೇಲೆ ನಿಂತು ಮಾತಾಡೋಷ್ಟು ಅನುಭವ ನನಗೆ ಇನ್ನೂ ಕಡಿಮೆ. ಇವತ್ತು ಏನಾದರೂ ಮಾತು ಚೆನ್ನಾಗಿ ಆಡ್ತೀನಿ ಅಂದರೆ ನಮ್ಮ ಕಾಕರ ಸುದೀಪ್ ಸಾಹೇಬರು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು, ಮೊನ್ನೆ ಎಲ್ಲ ಚೆನ್ನಾಗಿ ಮಾತಾಡೋದಂತೆ. ಅದಕ್ಕೆ ಒಂದು ಪ್ರಯತ್ನ. ನನಗೆ ಅವಕಾಶ ಮಟ್ಟು ಮತ್ತು ಸಂಭಾಷಣೆ ಬರೆದು ಡೈರೆಕ್ಷನ್ ಮಾಡೋದು ಕಲಿಸ್ಕೊಟ್ಟಿದ್ದು ನನ್ನ ಗುರುಗಳು ಕೆ ವಿ ರಾಜ್ ಅವರು. ಅವ್ರ ಪಾದಕ್ಕೆ ಒಂದು ನಮಸ್ಕಾರ. ಯಾಕೆಂದರೆ ಅವರಿಂದನೇ ನಾನು ಯಾವಾಗಲೂ ದೊಡ್ಡವರು ಮಾತಾಡಿ, ಅದರಲ್ಲೂ ಸಿನಿಮಾ ರಂಗದಲ್ಲಿ ಸಕ್ಸಸ್ಸು ಒಂದೇ ದಿನ ಸಿಗಲ್ಲ, ಬಟ್ ಒಂದು ದಿನ ಸಿಗುತ್ತೆ. ಆ ಒಂದು ದಿನಕ್ಕೆ ಪ್ರಾಮಾಣಿಕವಾಗಿ ಮಾಡ್ತಾನೆ ಇರಬೇಕು. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು. ಮತ್ತು ನಮ್ಮ ಬೆಂಕಿ ಡೈರೆಕ್ಟ್ರು ಅವ್ರು ಹೆಂಗೆ ಅಂದರೆ, ಸಂಭಾಷಣೆಗೆ ಅರಸೀಕೆರೆ ಕರೆಸ್ಕೊಂಡ್ರು. ಒಂದು ಸೀನ್ ಸೂಪರ್ ಅಂದ್ಬಿಟ್ರೆ 3 ಫೋನ್ ಕಾಲು, ಬಾಣವರ ಆಂಟಿ, ದೊಡ್ಡಮ್ಮ, ನಮ್ಮ ಮಾಮ. ಇವ್ರದ್ದು ಏನು ಅಂದರೆ, ಯಾವಾಗ ಫೋನ್ ಮಾಡಿದ್ರು ನಾನೇ ಹೇಳ್ಬೇಕು, ಅಣ್ಣ ಡೈಲಾಗ್ ಕೇಳು, ಸರಿ ಅಪ್ಪಾಜಿ, ಹಂಗಾಯ್ತಕ್ಕ, ಹಿಂಗಾಯ್ತು ಕಣಕಂತ. ಮತ್ತೆ 10 ಗಂಟೆ ನೈಟು ಅವ್ನು ಪೆಗ್ ಹಾಕ್ಬೇಕಾದ್ರೆ, ಅಣ್ಣ ಏನು ನೋಡ್ರಿ ಲೈನಲ್ಲವ್ರೆ ಹೊರಬಿ ಇದೆ, ನಮ್ಮ ಮಾಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ. ನಮ್ಮ ಸುದೀಪ್ ಸಾಹೇಬ್ರಿಗೆ ಫೋನ್ ಮಾಡ್ವಿ, ಇದೇನು ಸುದೀಪ್ ಸಾಹೇಬ್ರು, ಅಪ್ಪಾಜಿ ಕುಡ್ಕೊಂಬಿಟ್ಟು ಆರಾಮಾಗಿ ನೀನು ಅಂತ. ಸರಿ ಆಯ್ತು, ಹಿಂಗೆ ಕುಡ್ಕೊಂಬಿಟ್ಟಿದ್ದಾಯ್ತು. ಆಯ್ತು, ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತು ಡೈರೆಕ್ಟ್ರು ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡಿಸಿದ್ರು. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು. ಹೇಗಿದೆ ಗೊತ್ತಿಲ್ಲ, ಈ ಸಂಭಾಷಣೆ ಬರೀಬೇಕಾದ್ರೆ ಇನ್ನೂ ಸಾಕಷ್ಟು ಕಲಿಬೇಕು ನಾನು. ಆಮೇಲೆ ಮಾಧ್ಯಮದವ್ರ ಬೆಂಬಲ ನನ್ನಂಥ ಹೊಸಬನ ಮೇಲೆ ಬೇಕೇ ಬೇಕು. ಯಾಕೆಂದರೆ ನೀವಿದ್ರೇ ನಾವೆಲ್ಲ. ಏನಾದರೂ ಮಾತ್ರ ತಪ್ಪಿರೋ ಕ್ಷಮೆ ಇರಲಿ. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಲಬೇಕು. ಏಕೆಂದರೆ ಹೊಟ್ಟೆ ತುಂಬ ಊಟ ಹಾಕಿದೆ, ತುಂಬ ಪ್ರೀತಿಯಿಂದ ಕಾಪಾಡಿದ್ದಾರೆ. ಆ ಕೃತಜ್ಞತೆಗೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ. ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ, ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ. ಮತ್ತು ನಮ್ಮ ಧರ್ಮ ಸರ್ ಬಗ್ಗೆ ಹೇಳಬೇಕು. ಮಂಗಳೂರಲ್ಲಿ ಶೂಟ್ ಮಾಡ್ತಿದ್ವಿ, ಹೆವಿ ಬಿಸಿಲು. ಡೈರೆಕ್ಟ್ರು ಪರಿಸ್ಥಿತಿ ನೋಡಿದ್ರು, ನಿರ್ಮಾಪಕರ ಜೊತೆ ಮಾತಾಡಿದ್ರು. ಧರ್ಮ ಸರ್ ಒಂದು, ಅಪ್ಪಾಜಿ ಕ್ಯಾರವ್ಯಾನ್ ಬೇಡ, ನಿಮ್ಗೇನು ಅಚ್ಚುಕಟ್ಟ ಮಾಡ್ತೀನಿ ಅಂತೇಳಿ. ಧರ್ಮ ಸರ್ ಯಾವಾಗಲೂ ಅವರು ಬಿಗ್ ಬಾಸಲ್ಲಿ ಹಿಂಗಿದ್ರು ಬೇಡ, ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು. ನಾನು ಗ್ಯಾರಂಟಿ ಹೇಳ್ತೀನಿ, ಯಾಕೆಂದ್ರೆ ಅವರು ಮುಂದಿರೋಂಥ ಉಲ್ಟ ಇಲ್ಲ. ಯಾಕೆಂದರೆ ನೀವು ನಂಬಲ್ಲ ಸರ್, ಒಂದು ಟೇಬಲ್ ಹಾಕ್ಬೇಕು ಮಧ್ಯಾಹ್ನ ಬೇಡ ಅಂತಿದ್ರು, ಅವರೇ ಊಟ ಹಾಕೋತಿದ್ರು, ಅವ್ರ ಪ್ಲೇಟ್ನ ಅವರೇ ತೊಳಿತಿದ್ರು. ಕಾರಣ ಯಾಕೆಂದರೆ ಅವ್ರು ಅಷ್ಟು ಶಂಕರನಾಗ್ನ ಫಾಲೋ ಮಾಡ್ತಾರೆ. ಈ ವೇದಿಕೆ ನಾವು ಯಾವಾಗಲೂ ಹೇಳೋದು ಒಂದೇ. ಈಗ ಮೊನ್ನೆ ನಮ್ಮ ಬಾಸ್ದು ಬರ್ಡೇ ಆಯಿತು. ಬಾಸ್ದು ಬರ್ಡೇ ಆಗಬೇಕಾದ್ರೆ ಅವರೆಷ್ಟು ಪ್ರೀತಿಯಿಂದ ಬೇಡ್ಕೋತಾರೆ ಅಂದರೆ ಅದು ಪ್ರಾಮಾಣಿಕವಾದ ಪ್ರೀತಿ. ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವ್ರಿಗೊಂದು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀವಿ. ಹಾಗೆ ಈ 2025 ತುಂಬ ಒಳ್ಳೆಯದು. ಯಾಕೆಂದರೆ ಒಂದು ಕುಂಭಮೇಳ ನೋಡಿದ್ವಿ, ಒಂದು ಶಿವಣ್ಣ ಬಂದರು ವಾಪಸ್ಸು, ದರ್ಶನ್ ಸರ್ ಬರ್ಡೇ ಆಯಿತು. ಯಾಕೆಂದರೆ ಅಖಾಡಕ್ಕೆ ಭೀಮ ಬಂದರು, ಭೀಮದಿಂದ ಕೃಷ್ಣ ಬಂದರು. ಸಾಲ್ಸರೋ ಸಕ್ಸಸ್ ಸಿಗ್ತಿದೆ. ಅದೇ ಲಿಸ್ಟ್ಗೆ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ನ ನಿಲ್ಲಿಸಬೇಕು ಅಂತ ನಿಮ್ಮನ್ನೆಲ್ಲ ಮನಸಾರೆ ಕೇಳ್ಕೊತೀನಿ. ನಮ್ಮ ಕಾಕ್ರ ಸುದೀಪ್ ಸಾಹೇಬ್ರ ಪ್ರೀತಿ, ಅವ್ರದ್ದೇ ಟ್ರೈನ್ ಅಪ್ ನನ್ನ ಮಾತು. ಸಾಹೇಬ್ರೆ, ನಿಮ್ಮ ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಫೇವ್ರೇಟ್ ಏನಪ್ಪ ಅಂದರೆ, ನೀವು ಒಂದು ಸಾಂಗನ್ನು ರೀಕ್ರಿಯೇಟ್ ಮಾಡಿದ್ರಿ. ಅದು ನಮ್ಮ ಪ್ರಾಬಬ್ಲಿ 70s 80s ಸಾಂಗ್ ಅನ್ಸುತ್ತೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಆ ಹಾಡನ್ನು ನಮ್ಮ ಸ್ಟುಡಿಯೋದಲ್ಲಿ ಹಾಡಿದ್ದಾರೆ, ನಿನ್ನ ಕಂಗಳ ಬಿಸಿ ಹನಿಗಳು. ಓ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ. ಸೊ
ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತಾ ಇದೀವಿ. ಚಿತ್ರದ ಮ್ಯೂಸಿಕ್ ಬಗ್ಗೆ ಇನ್ನೊಂದು ನಾನು ಹೇಳಲೇಬೇಕು ಸರ್, ಬನ್ನಿ, ನಾನೇನು ಮಾಡಲ್ಲ, ಹೆದರ್ಕೊಂಡ್ಬೇಡಿ, ತುಂಬಾ ಒಳ್ಳೆಯವಳು. ಇನ್ನು ನಮ್ಮ ಚಿತ್ರದ ಗೀತೆಗಳನ್ನ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಬರ್ಡೇ ಅಂದ್ರೆ ಮಾರ್ಚ್ 17ನೇ ತಾರೀಕು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇಡೀ ಸಿನಿಮಾದವರು ದೊಡ್ಡ ಮನೆ ಅಭಿಮಾನಿಗಳು, ಶಿವಣ್ಣ ಅವರು ಆರೋಗ್ಯಕರವಾಗಿ ಮತ್ತೆ ಮರಳಿ ಬಂದಿರೋದು ನಮಗೆ ಸಂತಸ ತಂದಿದೆ. ಇಡೀ ಸಿನಿಮಾ ತಂಡದ ಪರವಾಗಿ ಅವರಿಗೆ ಆ ಭಗವಂತ ಆರೋಗ್ಯ ಆಯುಷನ್ನ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಆಶಿಸ್ತಾ, ನಮ್ಮ ಬ್ಯಾನರ್ ನೋಡಿ, ಪವರ್ ಪಿಕ್ಚರ್ಸ್, ನಮ್ಮ ಡೈರೆಕ್ಟರ್ ಹೆಸರು ಪುನೀತೆ, ಎಲ್ಲ ಕಡೆ ಪುನೀತ್ ಸರ್ ಅವರೇ ಆವರಿಸ್ಕೊಂಡಿದ್ದಾರೆ. ಸೊ ನಗುವಿನ ಪರಮಾತ್ಮನನ್ನ ಕೂಡ ನೆನಪು ಮಾಡ್ಕೊಳ್ತಾ ನಮ್ಮ ಸಂಗೀತ ನಿರ್ದೇಶಕರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನನಗೆ ಬಹುಶಃ 2 ವರ್ಷದ ಹಿಂದೆ ಪುನೀತ್ ಅವ್ರು ಬಂದು ಮಾತಾಡಿಸಿದ್ದು. ಅದಾಗಾದ ನಂತರ ಏನು ನಡೀತಾ ಇದೆ ಅನ್ನೋದ್ರ ಮಾಹಿತಿ ನನಗಿರಲಿಲ್ಲ. ಸೊ ಈಗ ಮೊನ್ನೆ ಟೀಸರ್ ತಗೊಬಂದಾಗ ಆ್ಯಕ್ಚುಲಾಗಿ ವಿಜುವಲ್ಸಿಗೆ ಏನು ಸ್ಕೋರ್ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಕೂತಾಗ ಈಗೇನು ನೀವು ಔಟ್ಪುಟ್ ನೋಡಿದ್ರೆ ಅದು ನಿಮಗೆ ಕಾಣಿಸ್ತಾ ಇದೆ. ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ವೇದಿಕೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಮಾಧ್ಯಮದವ್ರಿಗೆ ಹಾಯ್, ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು ಆರ್ಯ ಸರ್ ಮೂವಿ ಡೌ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ಸೊ ಆ ಮೂವಿ ಮೂಲಕ ನನಗೆ ಆರ್ಯ ಸರ್ ಪರಿಚಯ. ಸುಮಾರು 2 ವರ್ಷ ಆದಮೇಲೆ ಒಂದು ಕಾಲ್ ಬರುತ್ತೆ, ಸರ್ ಈ ಥರ ಒಂದು ಮೂವಿ ನಡೀತದೆ, ಅದಕ್ಕೆ ನಿಮ್ಮನ್ನು DOP ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು, ಹೇಗೆ ಮಾಡೋದು, ಏನು ಕತೆ ಅಂತ. ಸೊ ಫಸ್ಟ್ ಪುನೀತ್ ಸರ್ ಕತೆ ನರೇಶನ್ ಕೇಳಿದಾಗಿಂದ ಐ ವಾಸ್ ಹುಕ್ಡ್. ಸೊ ಈ ಕತೆ ನಾನು ಮಾಡಬೇಕು ಅಂಥೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು. ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಅಣ್ಣ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆರ್ಯ ಸರ್, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್, ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಪುನೀತ್ ಸರ್, ನಮ್ಮ ಪ್ರೊಡ್ಯೂಸರ್, ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಹಾಗೆ ವಿಜುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ತುಂಬ ಈ ಥರ ವೇದಿಕೆಗಳಿಗೆ ಬಂದು ಮತ್ತಷ್ಟು ಕೆಲಸ ಮಾಡಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು. ಕೊಡಬೇಕು, ಹೇಗೆ ನಾವು ಆ್ಯಂಕರಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೇಳಿಸ್ತದೆ. ಅಲ್ಲ ಚಿನ್ನ, ನೀವು ಇಷ್ಟೊಂದು ಜನ ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿದ್ದೀನಿ ಅನ್ಕೊಬಿಡ್ತಾರೆ, ಹಂಗೆ ಅನಿಸ್ತದೆ. ಆಮೇಲೆ ಪಾರ್ಟಿ ಫಿಕ್ಸ್. ಸತ್ಯವಾಗ್ಲೂ ಎಲ್ಲ ನಿಜವಾಗ್ಲೂ ಪ್ರೀತಿಗೆ ಹೊಡೆದಿರೋದು ಇದು. ಖಂಡಿತ ನಾನು ಯಾರು ಹಾಕೊಂಡ್ಬಂದಿಲ್ಲ. ಇಲ್ಲ ನಮ್ಮೋನೆ ಅಂತಾನೆ ಮಗ, ನನಗೆ ಗೊತ್ತಿಲ್ಲ ಯಾವುದೋ ಒಂದು 50 ಜನ ರೆಡಿ ಮಾಡಿದ್ಯಾ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳಿಸಿದ್ದಾರೆ, ನೀನೇನಾರ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನು ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಿ ಆರ್ಯವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ದು. ಆ್ಯಕ್ಚುಲಿ ತಡವಾಗಲ್ಲ, ಇವರಿಬ್ರು ಡೈರೆಕ್ಟ್ರುಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ, ನಾನು ಕೇಳಿದ್ದೀನಿ 7 ಗಂಟೆಗೆ ಸ್ಟಾರ್ಟು ಅಂದರು. ಆಮೇಲೆ ನೋಡ್ರಿ 6:30 ಅಂತಾರೆ ಇಲ್ಲಿ ಬಂದಮೇಲೆ. ಆದರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದಿಯವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವಾಗ ಕಾಲು ಎಳಿಬೋದು. ನಾನು ಇನ್ನೂ ಸಿನಿಮಾ ಲ್ಯಾಂಡಲ್ಲಿ ಅಂಬೆಗಾಲು ಎಳಿತಿದ್ದೀನಿ, ಹಂಗಾಗಿ ಆ ಥರದ್ದು ಎಳೆಯೋದು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿರೋದು, ನಾನು ಹಿಂದೇನೋ ಹೇಳ್ದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ಒಂದು ಬಂಡಿ ಮಕ್ಕಳಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಂಗಾಗಿ ನನಗೆ ಆ ಥರದ್ದು ಯಾವುದು ನೋಡಿ ಹಿಂಗೆ ಮನೋಣ ಹೆಂಗಿತ್ತು ಅಣ್ಣ, ಸತ್ಯ ಅಣ್ಣ ಇದು ಅಣ್ಣ, ಹಿಂಗೆ ಎದುರುಗಡೆ ಕುತ್ಕೊಂಡ್ಬಿಟ್ಟು ಹಿಂಗೆ ಮಾಡಿ. ಸೊ ಆ ಥರದ್ದೇನೂ ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಹುಂಜಾದು ಅಂತ ಹೇಳ್ಬಿಡಿ. ನಾನು ಹೇಳಿದೆ ಕರಗಿರೋನು ಯಾವನಾರು ಆಗ ಬಾಂಡ್ಲಿಗೆ ಅಂತ. ಬೆಳ್ಳಗೆ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು, ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ. ಮನೆಗೆ ಹೋದ್ರೆ ನಿದ್ದೆ ಮಾಡಕ್ಕೆ ಬಿಡಲ್ಲ. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ, ಪುನಿ, ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದು 2ನೇ ಸಿನಿಮಾ, ಆರ್ಯ ಅವ್ರ ಜೊತೆನೂ ಇದು 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆನೂ ಇದು 2ನೇ ಸಿನಿಮಾ. ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 100 ಸಿನಿಮಾದಲ್ಲಿ 3 ಸಿನಿಮಾ ಮಾತ್ರನೇ ಹೀರೋಯಿನ್ನ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್, ಕ್ಷಮಿಸಿ. ನಾನು ಇವತ್ತೇ ನೋಡಿದ್ದೀನಿ. ಬರೀ ಆ ಮಶಾಣದಲ್ಲಿ ಹೆಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ. ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ತುಂಬ ಒಳ್ಳೆ ಟೀಮ್ ಇದು. ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ.
ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ಕೆ ಬರಲ್ಲ, ನಂಗೆ ತುಂಬ ಗೊತ್ತಿಲ್ಲ, ತುಂಬ ಬ್ಯುಸಿ ಇದ್ದ ಕಾರಣ ನಾನು ಒಂದು 2 ದಿನ ನೈಟ್ಗಳು ಶೂಟ್ ಮಾಡಿದ್ದೀನಿ, ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬ್ರೇಕ್ ಇದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೊಂಚೂರು ಕತೆ ಹೇಳ್ಬಿಡಿ, ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ತುಂಬ ಮಾತಾಡಲ್ಲ. ಥ್ಯಾಂಕ್ ಯು. ಸಿಕ್ಕಿರೆ ಅವರು ನನ್ನ ಪ್ರೀತಿ ಗುರುಗಳಾದಂಥ ಹರ್ಷ ಮಾಸ್ಟರ್ ಜೊತೆ ಎಲ್ಲ ವರ್ಕ್ ಮಾಡಿದಂಥವ್ರು. ಹೀಗೆ ಒಂದಿನ ಕಾಲ್ ಮಾಡ್ತಾರೆ, ಪ್ರಸನ್ನ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ನೀವೇ ಮಾಡಬೇಕಂತ ಆಫೀಸಿಗೆ ಕರೆದ್ರು. ಆಫೀಸಿಗೆ ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಒಂದು ಅನ್ಸಿದ್ದು ಏನು ಅಂದರೆ, ಕಾಲೇಜ್ ಹುಡುಗ ಅಂತ ಅನಿಸ್ತು ನನಗೆ. ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯಿತು. ಬಟ್ ಸಿನಿಮಾಕ್ಕೆ ಹೋದ್ಮೇಲೆ, ಒಂದಿನ ಶೂಟಿಂಗ್ ಆದಮೇಲೆ ಲೊಕೇಶನಲ್ಲಿ ಇರಬೇಕಾದ್ರೆ ಗೊತ್ತಾಯಿತು ಅವರು ಚಿಕ್ಕವರಲ್ಲ, 4 ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಗೊತ್ತಾಯಿತು. ನೋಡಿದ್ರೆ ಅವ್ರಿಗಿಂತ ತುಂಬ ಚಿಕ್ಕವ್ರು ನಾನೇ, ಸೈಜಲ್ಲಿ ಮಾತ್ರ ದೊಡ್ಡವಂತ ಕಾಣ್ತೀನಿ. ತುಂಬ ಖುಷಿ ಆಯಿತು ಪುನೀತ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿಬಿಟ್ಟು. ನಿಮ್ಮನ್ನು ತುಂಬ ಚಿಕ್ಕ ಹುಡುಗ ಅಂತ ಅಂದ್ಕೊಂಡಿದ್ದೆ, ಸಾರಿ ಅದಕ್ಕೆ. ಆ್ಯಂಡ್ ಪುನೀತ್ ಸರ್ ಎಲ್ಲ ಆಚೆ ಹೊರಗಡೆ ಹೋಗ್ಕೊಂಡಿದೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರದೀಪ್ ಅವ್ರಿಗೆ, ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ. ನಿಮ್ಮ ಡೆಬ್ಯೂ ಚಿತ್ರ ನಿಮಗೂ ಒಳ್ಳೆದಾಗಲಿ. ಆ್ಯಂಡ್ ಧರ್ಮಕೀರ್ತಿರಾಜ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ನಮ್ಮದೇ ಊರು ಮಂಗಳೂರಲ್ಲಿ ಒಂದು 5 ಎಪಿಸೋಡ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಗುರುರಾಜ್ ಜಗ್ಗೇಶ್ ಅವರು ಇದ್ದಾರೆ ಅಂತ ಲೆಜೆಂಡರಿ ಆ್ಯಕ್ಟರ್ಸು. ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು, ಜಗ್ಗೇಶ್ ಅವ್ರ ಮಗ ಆಗಿರ್ಬೋದು, ತುಂಬ ದೊಡ್ಡ ತಾರಾಗಣಿದೆ. ಕಾಕ್ರೋಚ್ ಸುದಿ ಅವರು ಆಗಿರ್ಬೋದು, ಧರ್ಮ ಅವರು ಆಗಿರ್ಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ. ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲ ಸಪೋರ್ಟ್ ಇಲ್ಲಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ಸ್ಕ್ರಿಪ್ಟ್ ಮಾಡಿದಾಗ ಫಸ್ಟ್ PR ನಾಗೇಂದ್ರ ಸರ್ ಕೇಳಿದ್ರು ಸರ್. ನಾವು ಟೀಸರ್ ಅವ್ರ ಕೈಲಿ ಏನಕ್ಕೆ ಲಾಂಚ್ ಮಾಡಿಸ್ತು ಅಂದರೆ, ಅವರು ಇಲ್ಲಿಂದ ಸರ್ ನಾನು 2 ವರ್ಷ ಆಯಿತು ಸ್ಕ್ರಿಪ್ಟು ಪ್ಲ್ಯಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿನ ಇದು ಮಾಡಿದಾಗ ನಮಗೆ ಪ್ರತಿಯೊಂದು ಆರ್ಟಿಸ್ಟ್ ನಂಬರ್ ಕೊಟ್ಟಿದ್ದು ಅವರೇ ಸರ್. ಹೊಸೊಬ್ಬರಿಗೆ ಹೇಗಾಗಿದೆ ಅಂದರೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ಕೊಂಡಿರ್ತೀವಿ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟು ಕೊಡಲ್ಲ, ಏನು ಕೂಡ ಸರ್. ಧರ್ಮ ಸರ್ದು ಹಾಗೆ ಆಯಿತು ಸರ್, ಅವ್ರೇನು ಕೂಡ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ PR ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವರಿಂದನೇ ಈ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎರಡನೇದಾಗಿ ಸರ್, ಫಸ್ಟು ನಾವು ಕಥೆನ ಪ್ಲ್ಯಾನ್ ಮಾಡಿದಾಗ ನಮ್ಮ ಮಂಜನ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು, ನೀವು ಮಾಡು ಅಂತೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಮಾಡಿದ್ದವರು ಸರ್. ಅವರಾದಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ನನಗೆ ಆರೇ ಸರ್ ನನಗೆ 4 ಜನ ಡೈಲಾಗ್ ರೈಟರ್ಸ್ ಸಿಕ್ಕಿದ್ರು ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರು ಒಂದು ಒಪಿನಿಯನ್ ಇದ್ದರೆ ಎಲ್ಲನೂ ಕೂಡ ಯಾಮಾರ್ಸ್ ಹೋಗ್ಬಿಡೋರು ಸರ್. ಆದ್ರೆ ನನಗೆ ಸಿಕ್ಕಿದ್ದು ಆರೇ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡು ಸರ್. ಅವರು ಆರೇ ಸರ್ ಬಂದ್ಬಿಟ್ಟು ಸರ್ ನನಗೆ, ನಾನು ಏನೋ ಒಂದು ನಮ್ಮ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್ ಆದರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ಮ ದೊಡ್ಡಮ್ಮ ಆಗಿರ್ಬೋದು, ಆ ಭರತರ ಆಯಿತು, ಬಾಣವರದ ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನನ್ನ ಶೆಲ್ಟ್ವರೆಗೂ ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ. ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ವೇದಿಕೆ ಮೇಲೆ ಬರೋಕ್ಕೆ. ನಮ್ಮ ಮಾಮ ಅಂತ ನಾನು ಭಾಳ ಇಷ್ಟಪಡ್ತೀನಿ ಸರ್. ಅವರಿಂದನೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಲಿ. ಅದಾದಮೇಲೆ ಸರ್ ನಮ್ಮ ತಾಯಿ ತುಂಬ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್. ಏನಾಗ್ತಾನೋ ನನ್ನ ಮಗನ ಸಿನಿಮಾ ಥಿಯೇಟ್ರಿಗೆ ಬರ್ತಾನೋ ನೋಡ್ಬೋದ ಅಂತ ಎಲ್ಲರೂ ಕೂಡ ಆಡ್ಕೊಂಡ್ರು ಸರ್. ಒಂದು ಸಿನಿಮಾ ಮಾಡಲ್ಲ ಇವನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸರ್. ದಯವಿಟ್ಟು ಒಂದು ಆಸೆಯಿಂದ ಅದು ಇದು ಮಾಡಿ ಸರ್ ಅಂತ ಬೇಡ್ಕೊಳ್ತೀನಿ ಸರ್. ಇಷ್ಟೇ ಸರ್. ಸರ್ ಅಪ್ಪು ಸರ್ದು ಬರ್ತಡೆಗೆ ಸಾಂಗ್ನ ರಿಲೀಸ್ ಮಾಡ್ತೀವಿ ಸರ್. ಏಪ್ರಿಲ್ ಇಲ್ಲ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ ನಾವು ಥಿಯೇಟ್ರನ್ನ ಇದು ಮಾಡ್ಕೊತೀವಿ ಸರ್. ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ನಾವು ಮಾಧ್ಯಮ ಮಿತ್ರರನ್ನ ದಯವಿಟ್ಟು ಕೇಳ್ಕೊತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಟೈಮ್ ಕತೆ ಮಾಡಿದಾಗ ಸರ್ ನಾನು ಅಮರಾವತಿ ಅಂತ ಒಂದು ಹೋಟ್ಲಿಗೆ ಹೋಗಿದ್ದೆ ಸರ್. ಅಲ್ಲಿ ನಮ್ಮ ಮಂಜು ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್, ಏನಂದರೆ ಟೈಟ್ಲು ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರು ಸರ್. ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ರು, ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಈ ಕತೆಗೆ ಅಂತ ಹೇಳಿದ್ರು ಸರ್. ಅದಾದಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯಿತು ಸರ್ ಅಂತ ನಮ್ಮ ದೊಡ್ಡಪ್ಪರೊಬ್ಬರು ತೀರೋದ್ರು ಸರ್. ಅವ್ರು ತಿರೋದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಸರ್. ಸಿನಿಮಾ ಗ್ಯಾಪ್ ಆದಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಅದಾದಮೇಲೆ ಸರ್ ನನಗೆ ನಮ್ಮ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು ಪ್ರದೀಪ್ ಅವ್ರು ಸಿಕ್ಕಿ ಸರ್. ಅವ್ರು ಹೇಳಿದರು, ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಒಳ್ಳೆ ಟೈಟ್ಲ್ ಇದೆ, ಯಾಕೆ ನೀವು ಸಿನಿಮಾ ಇದು ಮಾಡಿಲ್ಲ ಅಣ್ಣ, ಗುರು ಸರ್ ಒಂದು ಸ್ವಲ್ಪ ವರ್ಕ್ ಇದೆ, ಮತ್ತು ಧರ್ಮ ಸರ್ ಕೂಡ ಸ್ವಲ್ಪ, ಇಬ್ಬರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ. ನಮ್ಮ ಮನಸ್ಸಲ್ಲಿ ಅವ್ರು ದೊಡ್ಡ ಸ್ಟಾರೇ ಸರ್ ಅವರಿಬ್ಬರು ಕೂಡ. ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ
ಅದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಒಂದು ಇದು ಬಂದಿತ್ತು ಸರ್. ಸರ್ ಸಿನಿಮಾ ಬಗ್ಗೆ ಇವಾಗ ಸರ್ ನಾವು ನ್ಯಾಚುರಲಾಗಿ ಇವಾಗ ನಾವು ಫುಡ್ಡಲ್ಲಿ ಏನು ತಿಂತಿದ್ದೀವಿ ಸರ್, ಅಂದರೆ ಈಗ ಕೆಲವರು ಆಟೋಟಿಕಾಸ್ ಆಯ್ತಿದ್ದಾರೆ, ಈ ಚಿಕ್ಕ ಮಕ್ಕಳದ್ದು ಒಂದು ಏನೋ ಪರ್ಸ್ನಲ್ ಇರ್ತಿತ್ತು ಸರ್, ಅದು ಏನಕ್ಕಾಗತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊರಟಿದೆ ಸರ್. ಸರ್ ಇಲ್ಲ ಸರ್, ಅಕ್ಕ ತಮ್ಮ ಅಂದರೆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸರ್. ಆ ಬಾಂಡಿಂಗಲ್ಲಿ ಒಬ್ಬರು ಈ ಅನ್ಎಕ್ಸ್ಪೆಕ್ಟಾಗಿ ಯಾರೋ ಒಬ್ಬರು ಬಂದರೆ ಅವ್ರು ಯಾವ ಥರ ಮಾಡಿರ್ತಾರೆ ಅವ್ರ ಅಕ್ಕನ ಅನ್ನೋದೊಂದು ಇದೆ ಸರ್ ಸಿನಿಮಾದಲ್ಲಿ. ಅದು ಹೈಲೈಟ್ ಸೀನ್ ಸರ್. ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಅದು ಭಾಳ ಇಂಪಾರ್ಟೆಂಟ್ ಸೀನ್ ಸರ್. ಅದು ಗುರು ಸರ್ ಮಾತ್ರ ರಿಯಲಿ ಗುಡ್ ವರ್ಕ್ ಮಾಡಿದ್ದಾರೆ ಸರ್. ಅದಕ್ಕೆ ಆಪೋಸಿಟಾಗಿ ಧರ್ಮ ಸರ್ ಕೂಡ ಒಳ್ಳೆ ಕೌಂಟರ್ ಇದೆ ಸರ್. ಹಾಂ ಸರ್. ಸರ್ ಅಂದರೆ ಅಗೋರಿ ಅನ್ನೋದು ಒಂದು ಒಳ್ಳೆಯದೇ ಅದು ಇದು ಸರ್. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಅದು ಒಳ್ಳೆ ಇದು ಸರ್. ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ನಿಂತಿದ್ರೆ ಅವ್ನು ತುಂಬ ಒಳ್ಳೆಯವರು ಸರ್. ಈಗ ಆ ಜಾಗದಲ್ಲಿ ಅಗೋರಿ ಅನ್ನೋದು ತುಂಬ ಒಳ್ಳೆಯದು ಸರ್. ಆದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದಾರೆ ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅನ್ನೋದೊಂದು ಕಂಪೇರ್ ಮಾಡಿ ಇದು ಮಾಡಿದ್ರು ಸರ್. ಸರ್ ಸುದೀಪ್ ಸರ್ ತುಂಬ ಒಂದು ಮಶಾನದಲ್ಲಿ ಏನನ ಇದೆ ಸರ್. ಅದು ಸಿನಿಮಾದಲ್ಲಿ ನೋಡಿ ಸರ್, ಸಿನಿಮಾದಲ್ಲಿ ನೋಡಿ ಸರ್. ಇಲ್ಲ ಸರ್, ಆ ಪಾತ್ರಕ್ಕೆ ಅವರೇ ಅಂತ ನಾವು ಫಿಕ್ಸ್ ಮಾಡೋದು ಸರ್. ಪ್ರತಿಯೊಬ್ಬರು ಸರ್, ಭಜನೆಗೆ ಪ್ರಸನ್ನ ಸರ್ ಆಗಿರ್ಬೋದು, ಮುತ್ತು ಸರ್ ಆಗಿರ್ಬೋದು, ಯಾರೇ ಪ್ರತಿಯೊಂದು ಸರ್, ಇವನು ಹೊಸಬ, ಇವನು ಹಿಂಗಿಡ್ತಾನೆ ಹಂಗಿಡ್ತಾನೆ, ಅವೆಲ್ಲ ಸೀನೇ ಇಲ್ಲ ಸರ್. ತುಂಬ ಅದ್ಭುತವಾಗಿ ಮಾಡಿದ್ರು ಸರ್. ಆಮೇಲೆ ಕ್ಯಾರವನ್ ಇದು ಮಂಗಳೂರಲ್ಲಿ ಛತ್ರಿ ಬಗ್ಗೆ ಹೇಳಿದ್ರು ಸರ್ ಅವರು, ಅಂದರೆ ಕ್ಯಾರವನ್ ಇಂದಲೇ ಇದು ಮಾಡಿದ್ರು ಅಂತ. ನಮ್ಮ ಆರ್ಯ ಸರ್ ಒಂದು ಯಾವುದೋ ರೇಗಿಸ್ತಾ ಇರ್ತಾರೆ ಸರ್. ಸರ್ ಕ್ಯಾರವನ್ ರೆಡಿ ಇದೆ ಸರ್ ನೋಡಿ ಅಂತ, ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ. ಆಮೇಲೆ 6 ಛತ್ರಿ ರೆಡಿ ಇದ್ದು ಸರ್, ಅಲ್ಲಿದೆ ನೋಡಿ ಸರ್ ಕ್ಯಾರವನ್ ಅಂತ. ಆ ಥರ ಧರ್ಮ ಸರ್ನ ನಾವು ಇದು ಮಾಡಿದ್ವಿ ಸರ್, ರೇಗಿಸಿದ್ದೀವಿ. ಅವರು ಕೂಡ ಒಂದು ಫ್ರೆಂಡ್ ರೀತಿಯಲ್ಲಿ ನಮ್ಮ ಜೊತೆ ಇಲ್ಲಿ ಇವತ್ತು ಬಂದಿದೆ ಸರ್. ಇಲ್ಲ ಸರ್, ಅದು ಮರ್ಡರ್ ಮಿಸ್ಟ್ರಿ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು 18 ನಿಮಿಷ ಇರುತ್ತೆ ಸರ್, ಅಷ್ಟೇ ಸರ್. ಅದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು 8 ನಿಮಿಷ ಬರೋಂಥ ಸೀನ್ ಸರ್. ಅದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಹೋಗಿದ್ದೀವಿ ಸರ್ ಸಿನಿಮಾನ. ಸರ್ ನಾವು ಫಸ್ಟು ಅರಸೀಕೆರೆ ಶೂಟ್ ಮಾಡೋದು ಸರ್, ಆಮೇಲೆ ಬಾಣಾವರ ಶೂಟ್ ಮಾಡೋದು. ಯಾಕೆಂದರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್, ಅರಸೀಕೆರೆ ಬಾಣಾವರದಲ್ಲಿ. ಆಮೇಲೆ ಮಂಗಳೂರು ಇದು ಮಾಡಿದೆ ಸರ್, ಮಂಗಳೂರಲ್ಲಿ. ಅದು ಬಿಟ್ಟು ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಿದೆ, ಒಂದು ಫೈಟ್ ಇದೆ ಸರ್. ಆಲ್ಮೋಸ್ಟ್ ಆ ಸಿನಿಮಾ ಕಂಪ್ಲೀಟ್ ಸರ್. ಸರ್ 90% ಆಗಿದೆ ಸರ್. ಒಂದೇ ಒಂದು ಸಾಂಗ್ ಇದೆ ಸರ್, ಒಂದು ಸಾಂಗು, ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್. ಕಂಪ್ಲೀಟ್ ಸರ್ ಸಿನಿಮಾ. ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್ ಇದು, ಫಸ್ಟ್ ಟೈಮ್. ಇಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳೋದೇನು ಬೇಡ ಸರ್. ಇಲ್ಲ ಸರ್, ಪರವಾಗಿಲ್ಲ ಸರ್. ಸರ್ ನಾನು 7 ವರ್ಷ ವರ್ಕ್ ಮಾಡಿದೆ ಸರ್. ಸರ್ ನಾನು ಸ್ಕ್ರಿಪ್ಟ್ ರೈಟರ್ಗೆ ವರ್ಕ್ ಮಾಡಿದೆ ಸರ್. ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್, ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದೊಂದು ಇರುತ್ತೆ ಸರ್. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್, ಸಿನಿಮಾ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಇದೆ ಸರ್. ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಇತ್ತು ಸರ್. ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ಒಳ್ಳೆ ಹೊಸಬ್ರು ಮಾಡಿರೋ ಥರ ಸಿನಿಮಾ ಅನ್ಸಲ್ಲ ಸರ್. ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀವಿ ಸರ್. ಆಡಿಯನ್ಸ್ ಏನು ಒಪಿನಿಯನ್ ತಗೊತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. I want to thank him. He just called me and said, Vedika, and say yes. So are you interested in doing Kannada movie? And I was like, yes, why not? And yeah, let's see how it works. And secondly, I want to thank Dharma sir, because he only helped me to learn the language. I'm learning slowly. So next trailer launch or whatever the promotion, I will speak in Kannada. So yeah, thank you so much. Punit sir only called me. I think he saw my movies or videos and he got my number. So I acted in 2 Telugu movie, 1 Punjabi movie. So basically I'm from Gujarat, working in Hyderabad, and now I'm doing Kannada movie. Mother tongue Gujarati. So my character, he is not, he didn't tell me to reveal, but it is ACP or something like police character. And yeah, I'm with the hero from the childhood. So we are friends from childhood, and when we grow, like, I can't tell it. If you would ask, I'll say everything. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ PRO ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರು ಫಸ್ಟು ಸಿನಿಮಾ ಶುರು ಮಾಡಿದ್ದು,
ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನೇಟಾಗಿ ಮಾಡಬೇಕು, ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡಬೇಕಂತ ತುಂಬ ಒಂದು ಪ್ಯಾಷನೇಟಾಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರೂ, ಏನೇ ಒಂದು ಅಡಚಣೆಗಳು ಬಂದ್ರೂ ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನಲ್ಲಿ ಕೂತ್ಬಿಟ್ಟಿದ್ದೀರಾ, ತಲೆ ಮೇಲೆ ಕೈ ಹಾಕೊಂಡು, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಇರಿ ಆಲ್ರೆಡಿ ಖುಷಿಯಾಗಿರಿ ಇವತ್ತು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕತೆ ಹೇಳಿದಾಗ ಭಾಳ ಇಷ್ಟ ಆಯಿತು. ಒಂದೆರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಇರ್ತೀನಿ ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗೂ ಇರ್ತೀನಿ. ಸೊ ಒಂದು ಕ್ರೈಮ್ ಬೇಸ್ಡ್ ಥ್ರಿಲ್ಲರು. ಆಮೇಲೆ ಅವ್ರು ಹೇಳ್ದಂಗೆ ಲಾಸ್ಟ್ ಒಂದು 10 ಮಿನಿಟ್ಸು ಅದೊಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಇದು ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದೂ ತುಂಬ ಸೂಕ್ಷ್ಮವಾಗಿ, ಬರೀ ನನ್ನ ಕೆಲಸ ಸುಮ್ಮನೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ. ಇದರಲ್ಲಾಗಿರ್ಬೋದು, ಡೈಲಾಗ್ಸಲ್ಲಾಗಿರ್ಬೋದು, ಮೇಕಿಂಗಲ್ಲಾಗಿರ್ಬೋದು, ಆ್ಯಂಡ್ ರೀರೆಕಾರ್ಡಿಂಗಲ್ಲಾಗಿರ್ಬೋದು, ಸಾಂಗ್ ಕಂಪೋಸಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಡೈರೆಕ್ಟರ್ ಅಂತಲೂ ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಲೂ ಹೇಳ್ಬೋದು, ಆ್ಯಕ್ಟರ್ ಅಂತಲೂ ಹೇಳ್ಬೋದು. ಇಲ್ಲಿ ಆ್ಯಕ್ಟು ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟು. ಸೊ ಆಲ್ ಇನ್ ಒನ್ 5 ಇದು ಮಾಡಿದ್ದೀರಾ. ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ಯು ಹ್ಯಾವ್ ಬಿನ್ ಅ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಒಂದು ಸಿನಿಮಾನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು, DOP ಅವರು ಐ ಥಿಂಕ್ ಒಂದು ಅದ್ಭುತವಾದ ಮೇಕಿಂಗು. ಯಾಕಂದರೆ ನನ್ನ ಸಿನಿಮಾನಲ್ಲಿ ಕೆಲವೊಂದು ಇದು ಇರ್ತಾಯಿತ್ತು, ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ. ಐ ಥಿಂಕ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಿನಿಮಾ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೀರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಂತ. ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸ್ಗೆ. ಸೊ ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ, ನಮ್ಮ ಡೈರೆಕ್ಟ್ರು, ಇನ್ನೊಂದು ಸಿನಿಮಾದು ದಾಸವಾಣಿ ಸಿನಿಮಾ ಡೈರೆಕ್ಟ್ರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ ಐ ಥಿಂಕ್ ನಾವು ಫಸ್ಟು ಪೂಜೆ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್, ಅದಾದಮೇಲೆ ಇವಾಗಲೇ ಸಿಗ್ತಾ ಇರೋದು. ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದರಲ್ಲಿ ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುದಿ ಅವರು ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ, ಫಸ್ಟು ಕ್ಯಾಡ್ಬರೀಸು, ಇವಾಗ ಈ ಸಿನಿಮಾ ಮಾಡ್ತೇವೆ. ಐ ಥಿಂಕ್ ಒಂದು ಬೇರೆನೇ ಶೇಡ್ ಇದೆ ನಿಮ್ಮದು. ನನಗೂ ಗೊತ್ತಿರಲಿಲ್ಲ ಈ ಥರ ಇದು ತುಂಬ ಎಷ್ಟು ಹಾರ್ಷಾಗಿ ಕಾಣ್ತದೆ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ. ಹಾಗೂ ನಮ್ಮ ಪ್ರಸನ್ನ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ. ಆ್ಯಂಡ್ ನಂದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು ಥ್ಯಾಂಕ್ ಯು. ಒಂದು ನಿಮ್ಮ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಪಟ್ಟೆ. ನಿಮ್ಮದು ಒಂದು ಮೊದಲನೇ ಸಿನಿಮಾ ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಯಾರ್ಯಾರು ಹೆಸರು ಮರ್ತ್ಬಿಟ್ಟಿದ್ದಾರೆ, ಥ್ಯಾಂಕ್ ಯು. ಇನ್ಯಾರಿದ್ದಾರೆ, ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಸರ್. ಯಾರು
ಆ್ಯಕ್ಷನ್ ಇದರಲ್ಲಿ ಕುಂಫು ಚಂದ್ರ ಮಾಸ್ಟ್ರು ಒಂದು ಮೇಜರ್ ಒಂದು ಇಂಟ್ರೊಡಕ್ಷನ್, ಇದೊಂದು ಫೈಟ್ ಇದೆ ಇವಾಗ ತೋರಿಸಿರೋದು. ನೆಕ್ಸ್ಟ್ ಇನ್ನೊಂದು ಫೈಟು ಡ್ಯಾನಿ ಮಾಸ್ಟ್ರು ಹತ್ರ ಶೂಟ್ ಮಾಡಬೇಕು. ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ. ಒಂದು ಜೋಗೇಶ್ ಸರ್ ಅವರ ಮಗ ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಅವ್ರ ಶೇಡ್ ನೋಡಿದಾಗ, ಇದರಲ್ಲಿ ಒಂದು ಓಪನಿಂಗಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬ ಇಷ್ಟ ಆಯಿತು. ಅದೇ ಹೇಳಿದೆ, ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮಾತಾಡಿದಾಗ ಅವರು ಒಂದು ಮಾತು ಹೇಳಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವ್ರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಪ್ಫುಲಿ ಮುಂದಿನ ದಿನದಲ್ಲಿ ಅದು ಆಗುತ್ತೆ. ಇಲ್ಲ, ಗುರು ಸರ್ ಬಂದಿಲ್ಲ. ಸೊ ಇನ್ನೊಂದು ಆ್ಯಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ. ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ದೀವಿ. ಆ್ಯಂಡ್ 2 ಸಾಂಗ್ ಇನ್ನೂ ಬಾಕಿ ಇದೆ ಶೂಟ್ ಮಾಡೋಕ್ಕೆ. ಒಂದು ಪ್ಯಾಥೋ ಸಾಂಗ್ ಒಂದಿದೆ, ಒಂದು ಲವ್ ಸಾಂಗ್ ಒಂದು. ಐ ಥಿಂಕ್ ಅದು ಆಮೇಲೆ ಒಂದು 10 days ಆಫ್ ಟಾಕಿಂಗ್ ಪೋರ್ಷನ್ ಇದೆ. ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ. ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಮಾಡೋದಕ್ಕೆ. ಯಾಕಂದರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿದ್ದಾಗ ಯಾವ ಥರ ಒಂದು ಮಾಸ್ ಶೇಡ್ ಇರುತ್ತೆ, ಸೊ ಅದನ್ನು ಯಾವ ಥರ ಕ್ಯಾರಿ ಮಾಡೋದು. ಸೊ ನೋಡಿದೆ ಅಲ್ಲೊಂದು ದಾಡಿ ಮತ್ತು ಉದ್ದ ಕೂದಲೆಲ್ಲ ಇದೆ. ಆ್ಯಂಡ್ ಒಂದು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಾಗ ಫುಲ್ ಶೇವು ಮತ್ತು ಆ ಥರ ಯಾವ ಥರದ್ದು ಅಂತ ಒಂದು ಸೀರಿಯಸ್ ಕ್ಯಾರೆಕ್ಟರ್. ಸೊ ತುಂಬ ಮೆಚ್ಯೂರ್ಡ್ ಕೈಂಡ್ ಆಫ್ ಒಂದು ಆ್ಯಕ್ಟ್ ಇದೆ ಇದರಲ್ಲಿ, ಈ ಸಿನಿಮಾನಲ್ಲಿ. ಸೊ ನನಗೆ ಒಂದು ವಿಭಿನ್ನವಾದ ಪಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಟ್ ಮಾಡೋದಿದೆ ಅದರಲ್ಲಿ. ಹೌದು ಸರ್, ಆ್ಯಕ್ಚುಲಿ ನನಗೆ ಯಾಕಂದರೆ ಆವಾಗಲೇ ಹೇಳ್ದಂಗೆ ತುಂಬ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ತುಂಬ ವೆಲ್ ವಿಷರ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ, ಯಾಕೆ ಧರ್ಮ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನೀನು ಒಂದು ಸಿನಿಮಾ ಮಾಡಬೇಕು, ಇವತ್ತಿನ ಟ್ರೆಂಡಿಗೆ ಜನ ಮೆಚ್ಚಂತ ಒಂದು ಸಿನಿಮಾ ಮಾಡಬೇಕು, ಜನ ನಿರೀಕ್ಷೆ ಇದೆ ನಿನ್ನ ಬಗ್ಗೆ. ಸ್ಪೆಷಲಿ ಬಿಗ್ ಬಾಸ್ ಇಂದ ಬಂದಮೇಲೆ ಜನ ನಿನ್ನ ಇಷ್ಟಪಟ್ಟಿದ್ದಾರೆ, ಇನ್ನೂ ಹತ್ರ ಆಗಿದೆಯಾ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ, ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂಚೂರು ಸಿನಿಮಾ ಮಾಡು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ. ಸೊ ಐ ಥಿಂಕ್ ಇದು ಒಂದು ನನಗೊಂದು 100% ನಂಗೊಂದು ಭರವಸೆ ಇದೆ. ಇಲ್ಲೊಂದು ಕಡೆ ಕಾಣ್ತಾ ಇದೆ, ಟೀಸರಲ್ಲೇ ಕಾಣ್ತಾ ಇದೆ. ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ. ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ಥಿಂಕ್ ಇನ್ನೊಂದು ಜರ್ನಿ ಶುರು ಆಗುತ್ತೆ ಅಂತ ನಂಗೊಂದು ಭರವಸೆ ಇದೆ. ಯಾ